ವಿನಾಯಕ್ ದಾಮೋದರ್ ಸಾವರ್ಕರ್ ಅವರಿಗೆ ಸಂಬಂಧಪಟ್ಟಿದ್ದು. ವೀರ ಸಾವರ್ಕರ್ ಇವರು ವೀರ, ಶೂರ, ರಣಹೇಡಿಯ? ಈ ಪ್ರಶ್ನೆ ಈಗ ಮತ್ತೆ ಚರ್ಚೆಗೆ ಗ್ರಾಸವನ್ನು ಒದಗಿಸಿದೆ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಮರಿಮಗ ಸಾತ್ಯಕಿ ಸಾವರ್ಕರ್ ಅವರು ನೀಡಿದ ಹೇಳಿಕೆ. ಅವರು ಕೆಲವು ಸಂದರ್ಶನಗಳಲ್ಲಿ ಇತಿಹಾಸದ ಪುಟಗಳನ್ನು ತಿರುವಿ ಹಾಕೋದಕ್ಕೆ ಪ್ರಯತ್ನ ಪಟ್ಟು, ತಿರುಚಿ ಅನ್ನಲ್ಲ ತಿರುವಿ ಅಂತೀನಿ, ಆದರೆ RSS BJP ಅದನ್ನು ತಿರುಚಿ ಅಂತ ಹೇಳ್ಬೋದು. ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದು, ತಮ್ಮ ಮುತ್ತಾತ ಏನಿದ್ದಾರೆ ಅವರು 10ಕ್ಕೂ ಹೆಚ್ಚು ಬಾರಿ ಬ್ರಿಟಿಷರಿಗೆ ಪತ್ರ ಬರೆದು ಮನವಿ ಮಾಡಿ ಬೇಡ್ಕೊಂಡು ನನ್ನ ಬಿಡಿ ಅಂತಿದ್ರು ಅಂತ ಇನ್ನೂ ವಿವರಗಳಿವೆ. ಈ ವಿವಾದ ಹಾಗಾದರೆ ಯಾಕೆ? ಸಾವರ್ಕರ್ ಅವರ ಶಿಷ್ಯ ಯಾರು? ನಾಥೂರಾಮ್ ಗೋಡ್ಸೆ, ಗಾಂಧಿ ಹಂತಕ. ಅದರ ಜೊತೆಗೆ ಇವರಿಬ್ಬರ ಸಂಬಂಧ ಏನು ಅನ್ನುವ ವಿವರಗಳು ಹೊರಗೆ ಬರ್ತಿವೆ. ನಾಥೂರಾಮ್ ಗೋಡ್ಸೆ ಪ್ರಾರಂಭಿಸಿದ ಪತ್ರಿಕೆಗೆ ಬಂಡವಾಳ ಹೂಡಿದವರು ಸಾವರ್ಕರ್. ಆ ಪತ್ರಿಕೆಯಲ್ಲೇ ಕೆಲವು ಕಾರ್ಟೂನ್ಗಳು ಗಾಂಧಿ ಹತ್ಯೆಯ ಮುನ್ಸೂಚನೆಗಳನ್ನು ಕೂಡ ನೀಡಿದರು. ಇದರಲ್ಲಿ ಸಾವರ್ಕರ್ ಪಾಲುದಾರರಲ್ವಾ? ಒಂದು ಕಾರ್ಟೂನ್ನಲ್ಲಿ ಅವರು, ನಿಮ್ಗೆ ಈಗಲೂ ನೋಡಿದ್ರೆ ಸಿಗುತ್ತೆ, ಅವರು ಒಂದು ರಾವಣನ ರೀತಿ ಚಿತ್ರ ಮಾಡ್ತಾರೆ. ಆ ರಾವಣನ ರೀತಿಯ ಚಿತ್ರದಲ್ಲಿ ಅದು ನಾಥೂರಾಮ್ ಗೋಡ್ಸೆ ಅವರ ಪತ್ರಿಕೆಯಲ್ಲಿ. ಸೊ ಆ ಮಧ್ಯದಲ್ಲಿ ಗಾಂಧಿ ಫೋಟೋ ಇರುತ್ತೆ, ಅಕ್ಕಪಕ್ಕದಲ್ಲಿ ಎಲ್ಲ ಸುಭಾಷ್ ಚಂದ್ರ ಬೋಸ್ ಅವರದ್ದು ಒಂದು ತಲೆ, ಉಳಿದೆಲ್ಲ ಕಾಂಗ್ರೆಸ್ ನಾಯಕ ನೆಹರೂದ್ದು ಒಂದು ತಲೆ ಮಾಡಿಬಿಟ್ಟು ಈ ಕಡೆ ಸಾವರ್ಕರ್ ಅವರನ್ನು ಗುರಿಯಾಗಿಸಿ ಶಸ್ತ್ರಾಸ್ತ್ರವನ್ನು ಹಿಡ್ಕೊಂಡಿದ್ದಾರೆ. ಅವರು ಮತ್ತು ಜನಸಂಘದ ಸಂಸ್ಥಾಪಕರಿದ್ದಾರಲ್ಲ, ಅವರಿಬ್ಬರು ಸೇರಿ ಗಾಂಧಿಯನ್ನು ಟಾರ್ಗೆಟ್ ಮಾಡುವಾಗೆ ಶಸ್ತ್ರಾಸ್ತ್ರ ಹಿಡಿದು ಒಂದು ಕಾರ್ಟೂನ್ ಕೂಡ ಬರುತ್ತೆ. ಸೊ ಅದೇನಿದೆ, ಅದು ಏನು ತೋರಿಸುತ್ತೆ ಅನ್ನೋದು ಬೇರೆ ವಿಚಾರ. ಅದನ್ನ ಮಾಡೋದಕ್ಕಿಂತ ಮೊದಲು, ಹಾಗಿದ್ದರೆ ಸಾವರ್ಕರ್ ನಿಜವಾಗಿ ಏನು? ಒಂದು, ಸಾವರ್ಕರ್ ಅವರನ್ನು ಬೆಂಬಲಿಸುವವರು ಏನಿದ್ದಾರೆ, ಗಾಂಧಿಗೆ ಪ್ರತಿಯಾಗಿ ಸಾವರ್ಕರ್ ಅವರನ್ನು ಎತ್ತಿ ಕಟ್ಟುವ BJP RSS ಅವರಿಗೆ ಸ್ವಾತಂತ್ರ್ಯ ಹೋರಾಟಗಾರರು, ಅವರ ಕ್ರಾಂತಿಕಾರಿ, ಹಿಂದುತ್ವದ ಸೈದ್ಧಾಂತಿಕ ಪಿತಾಮಹ, ಅಂಡಮಾನ್ ಸೆಲ್ಯುಲರ್ ಜೈಲಿನಲ್ಲಿ ಅಮಾನುಷ ಶಿಕ್ಷೆ ಅನುಭವಿಸಿದ ದೇಶಭಕ್ತ ಅಂತ ಹೇಳ್ತಾರೆ. ಅದರ ಜೊತೆಗೆ ಅವರು ಇದಕ್ಕಿದ್ದಂಗೆ ಗಾಳಿಯಲ್ಲಿ ಹಾರಿ ಬಂದರು, ಹಕ್ಕಿ ಹಾಕಿ ಹೋದರು, ಕೆಳಗಡೆ ಬಂದರು, 100 ಕಿಲೋಮೀಟ್ರ್ ಅವರು ಸಮುದ್ರದಲ್ಲಿ ಈಜಿದ್ರು, ಇಂಥ ಕಥೆಗಳನ್ನು ಹೇಳ್ತಾರೆ. ಆದರೆ ಯಾರು ಸಾವರ್ಕರ್ ಅವರನ್ನು ಟೀಕಿಸ್ತಾರೆ ಅವರು ಕೆಲವು ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಹೇಳ್ತಾರೆ. ಹಿಸ್ಟ್ರಿ ಇಸ್ ಲೈಕ್ ದ್ಯಾಟ್. ಬ್ರಿಟಿಷರಿಗೆ ಹಲವು ಬಾರಿ ಕ್ಷಮಾದಾನ ಪತ್ರವನ್ನು ಬರೆದದ್ದು ನಿಜ ಅನ್ನೋದು ಈಗ ಅವರ ಕುಟುಂಬವೇ ಸ್ಪಷ್ಟಪಡಿಸಿದೆ. ಯಾಕಂದರೆ ಅವ್ರ ಹತ್ರ ದಾಖಲೆ ಇದೆ. ಸಾತ್ಯಕಿ ಸಾವರ್ಕರ್ ಕೂಡ ಹೌದಪ್ಪ ನಮ್ಮ ತಾತ ಹೀಗೆ ಮಾಡಿದರು ಅಂತ. ಅವರು ಯಾವಾಗ ಜೈಲಿನಿಂದ ಬಿಡುಗಡೆ ಆದರೂ ಅವರು ಕ್ರಾಂತಿಕಾರಿಯಾಗುವುದಿಲ್ಲ, ವೀರರು ಆಗುವುದಿಲ್ಲ. ಅವರು ಒಂದು ರೀತಿಯಲ್ಲಿ ಭೂಗತರಾದಂತೆ ಯಾವುದೇ ಸ್ವಾತಂತ್ರ್ಯ ಹೋರಾಟ ಚಳವಳಿಗಳನ್ನು ನಡೆಸದೆ ಎಲ್ಲವನ್ನು ಬಿಟ್ಟು ಒಂದು ರೀತಿ ಬ್ರಿಟಿಷ್ ಏಜೆಂಟ್ರೇನೋ ಅನ್ನುವಂತೆ ಅವರು ಬದುಕಿದ್ದು ಒಂದು. ಅದರ ಜೊತೆಗೆ ಎಲ್ಲರಿಗೂ ಗೊತ್ತಿದೆ, ಅವರು ಗಾಂಧಿ ಹತ್ಯೆ ಪ್ರಕರಣದಲ್ಲಿ ಅವರು ಒಬ್ಬ ಆರೋಪಿಯಾಗಿದ್ದರು. ಗಾಂಧಿ ಹತ್ಯೆ ನಂತರ ಸಾಕ್ಷ್ಯಾಧಾರವಿಲ್ಲದೆ ಬಿಡುಗಡೆ ಆದದ್ದು. ಹಾಗಿದ್ದರೆ ಅವರನ್ನು ಹೇಡಿ ಅಂತ ಯಾಕೆ ಕರೆಯಲಾಗುತ್ತೆ? ಸಾತ್ಯಕಿಯವರ ನೀಡಿದ ಸಂದರ್ಶನ ಇದೆಯಲ್ಲ, ಅವರ ಮಾತುಗಳಿದೆಯಲ್ಲ, ತಮ್ಮ ಮುತ್ತಾತನೇ ಹೇಡಿ ಅನ್ನುವ ರೀತಿ ಅವರು ಯಾಕೆ ಮಾತನಾಡ್ತಾ ಇದ್ದಾರೆ? ಅದಕ್ಕೆ ಕಾರಣಗಳೇನು ಅಂದರೆ 1911ರಿಂದ 1920 ಈ ಅವಧಿಯಲ್ಲಿ ಸಾವರ್ಕರ್ ಬ್ರಿಟಿಷರ ಸಲ್ಲಿಸಿರುವಂತಹ ಮನವಿಗಳು, 10ಕ್ಕೂ ಹೆಚ್ಚು ಮನವಿಗಳು, ಅದು ತಂತ್ರಗಾರಿಕೆ ರಾಜಕೀಯ ನಡೆ ಅನ್ನೋ ಮಾತನ್ನು ಹೇಳಲಾಗ್ತಿದೆ. ತಂತ್ರಗಾರಿಕೆ ನಷ್ಟ ಕಾಣಬೇಕಲ್ವ? ಅದು ತಂತ್ರವೇ ಆಗಿದ್ದರೆ ಹೊರಗಡೆ ಬಂದ ಮೇಲೆ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿರಬೇಕು. ಏನೂ ಇಲ್ಲ ಹೋದರು ಅಂತಂದರೆ ಶರಣಾದರು ಅಂತ, ಹೇಡಿ ಅಂತಲೇ ಅರ್ಥ ಅಲ್ವಾ? ಜೈಲಿನಿಂದ ಹೊರಗಿದ್ದು ಸ್ವಾತಂತ್ರ್ಯ ಚಳವಳಿಗೆ ಅವರು ಸೇವೆ ಇಂಡೈರೆಕ್ಟ್ಲಿ ಮಾಡ್ಬೋದಾಗಿತ್ತು, ಅದನ್ನು ಮಾಡಿಲ್ಲ ಅಂತ. ಜೈಲಿನ ನಂತರದ ಅವರ ರಾಜಕಾರಣ ಇದೆಯಲ್ಲ, ಅದೇನು ಹೇಳುತ್ತೆ ಅಂತಂದರೆ, ಒಂದು, ಸಾವರ್ಕರ್ ಮೊದಲು ಶಸ್ತ್ರಸಜ್ಜಿತವಾದ ಹೋರಾಟದಲ್ಲಿದ್ದವರು ಅದರಿಂದ ದೂರ ಸರಿದರು, ಬ್ರಿಟಿಷರ ವಿರುದ್ಧ ಯಾವುದೇ ಹೋರಾಟ ಅವರು ಮಾಡಿಲ್ಲ ಅಂತ. ಸೊ ಇನ್ನು ಬಹಳ ಮುಖ್ಯವಾಗಿ ಸಾವರ್ಕರ್ ಅವರನ್ನು ವೀರ ಅಂತ ಕೊಂಡಾಡಿದವರು ಯಾರು ಅಂತ ಒಂದು ಆರ್ಟಿಕಲ್ನಲ್ಲಿ ಅವರೇ ತಮ್ಮನ್ನು ವೀರ, ನಾನು ವೀರ ಸಾವರ್ಕರ್ ಅಂದ್ಕೊತಾರೆ.
ಈಗ ನಾವೆಲ್ಲ ನಮ್ಮ ಹೆಸರಿನಿಂದೆ ನಾನು ಮಹಾತ್ಮ ಶಶಿಧರ ಭಟ್ ಅಂದ್ಕೊಂಡ್ರೆ ಯಾರೋ ಬೂಟ್ನಲ್ಲಿ ಹೊಡಿತಾರೆ ನನಗೆ ಅಲ್ವಾ. ಅವರು ನಮಗೆ ನಾವೇ ಬಿರುದನ್ನು ಕೊಟ್ಕೊಳ್ಳೋದು. ಈ ಸಾವರ್ಕರ್ ತಮಗೆ ತಾವೇ ಆ ಬಿರುದನ್ನು ಕಟ್ಟಿಕೊಂಡ್ರು ಅನ್ನೋದು ಇತಿಹಾಸ ಹೇಳುತ್ತೆ ಅಂತ. ಸೊ ಈಗ ಏನಾಗುತ್ತೆ ಹಾಗಿದ್ರೆ ಈ ಒಂದು ಬೆಳವಣಿಗೆಯ ನಂತರ ಏನಾಗುತ್ತೆ ಅನ್ನೋದು ಒಂದಾದರೆ, ಎರಡನೇದು ಸಾವರ್ಕರ್ ಅವರ ದಟ್ ಕ್ರಾಂತಿಕಾರಿ ಸಾವರ್ಕರ್ ಒಂದು ಹಂತದಲ್ಲಿ ಮಾತ್ರ ನಿಜ ಅನ್ನೋದು. ನಂತರ ಅವರು ವಿವಾದದ ಕೇಂದ್ರ ಬಿಂದು ಆದರು. ಗಾಂಧಿ ಹತ್ಯೆ ನೆರಳು ಅವ್ರ ಮೇಲೆ ಬಂತು, ಈಗಾಗಲೇ ಹೇಳಿದ್ದೀನಿ. ಸೊ ಇತಿಹಾಸದ ಪುಟಗಳನ್ನು ನೀವು ತಿರುಗಿಸಿ ನೋಡಿದರೆ ಆವಾಗ ನಿಮಗೆ ಅದು ಗೊತ್ತಾಗತ್ತೆ. ಸೊ ಸಾವರ್ಕರ್ ಅವರು ಬಗ್ಗೆ ನಾವು ಮಾತನಾಡುವಾಗ ದ್ವೇಷ ಅಥವಾ ಭಕ್ತಿ ಎರಡೂ ಬೇಕಾಗಿಲ್ಲ. ನಾವು ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಮಾತನಾಡಬೇಕಾಗುತ್ತೆ. ಆದರೆ BJPಗೆ ಬಹಳ ಮುಖ್ಯವಾದ್ದು ಅಂದರೆ ಕಾಂಗ್ರೆಸ್ಸನ್ನು ವಿರೋಧಿಸುವುದಕ್ಕೆ ಅವರೊಂದು ಅಸ್ತ್ರ ಬೇಕಾಗಿತ್ತು ಅಂತ. ಅದಕ್ಕೆ ಏನಾದರೂ ಸಾವರ್ಕರ್ ಉಪಯೋಗಕ್ಕೆ ಬರ್ಬೋದು ಅಂತ ಅವರಿಗೆ ಯಾವಾಗ ದಟ್ ಸರ್ದಾರ್ ಪಟೇಲ್ರನ್ನು ಬಳಸ್ಕೊಂಡ್ರಲ್ಲ, ಆ ರೀತಿ ಅವರು ಬಳಸಿಕೊಳ್ಳುವುದೇನಿದೆ ಆ ಬಳಸಿಕೊಳ್ಳುವ ಪ್ರಕ್ರಿಯೆ ಸಂಘ ಪರಿವಾರ ಅವರು ಮಾಡಿದ್ದು. ಯಾಕೆ ನೋಡಿ, ಇತಿಹಾಸ ದೃಷ್ಟಿಯಿಂದ ನಾನು ಕೆಲವು ಅಂಶಗಳನ್ನ ಹೇಳ್ತೀನಿ. ಗೋಡ್ಸೆ ಸಂಪಾದಕರಾಗಿದ್ದ ಪತ್ರಿಕೆ ಹೆಸರು ಅಗ್ರಣಿ ಅಂತ. ಅದು ನಂತರ ಅವರು ಹಿಂದೂ ರಾಷ್ಟ್ರ ಅಂತ ಬದಲಿಸಿದರು. ಸಾವರ್ಕರ್ ಆ ಪತ್ರಿಕೆಗೆ ಅಂದರೆ ನಾಥೂರಾಮ್ ಗೋಡ್ಸೆಯ ಹಿಂದೆ ಸಾವರ್ಕರ್ ಎನ್ನುವ ಗುರು ಇದ್ದರು ಅನ್ನೋದಕ್ಕೆ ದಾಖಲೆಗಳು ಸಿಗ್ತವೆ. ಅದು ಏನು ಅಂದರೆ, ಸೊ ಈ ಗೋಡ್ಸೆ ಸಂಪಾದಕರಾದಂಥ ಅಗ್ರಣಿ ಪತ್ರಿಕೆಗೆ ಆ ಕಾಲದಲ್ಲಿ ಸಾವರ್ಕರ್ 15,000 ರೂಪಾಯಿ ಹೂಡಿಕೆ ಮಾಡ್ತಾರೆ. 15,000 ಅಂತ ಅಂದರೆ ಈಗಿನ ಬೆಲೆಯಲ್ಲಿ ಸುಮಾರು 15 ಕೋಟಿಗೂ ಹೆಚ್ಚು. ಯಾಕೆಂದರೆ ಸಿಂಪಲ್ ಹೇಳ್ತೀನಿ ಆಯಿತಾ, ಆ ಕಾಲದಲ್ಲಿ ಒಬ್ಬ ಶಿಕ್ಷಕರ ವೇತನ 15 ರೂಪಾಯಿ ಇತ್ತು. ಏನು ಹೇಳಿ, 15ರಿಂದ 20 ರೂಪಾಯಿ ಸಂಬಳಗಳು ಸರ್ಕಾರಿ ನೌಕರಿ ಇದ್ದಂಥ ಕಾಲದಲ್ಲಿ ಗೋಡ್ಸೆಗೆ 15,000 ರೂಪಾಯಿಯನ್ನು ಸಾವರ್ಕರ್ ಕೊಡ್ತಾರೆ. ಸೊ ಸಾವರ್ಕರ್ ಕೊಡುವ ಮೂಲಕ ತಮ್ಮ ಶಿಷ್ಯನ ಕೃತ್ಯಗಳಿಗೆ ಅವರು ಸಬ್ಸ್ಕ್ರೈಬ್ ಮಾಡ್ತಾ ಹೋಗ್ತಾರೆ. ಅಂದರೆ ಗಾಂಧಿಯ ಬಗ್ಗೆ ಅವರಿಗಿದ್ದಂಥ ವಿರೋಧ ಇದೆಯಲ್ಲ, ಅದು ಸ್ಪಷ್ಟವಾದ್ದು. ಆದರೆ ಗಾಂಧಿ ಹತ್ಯೆಯಲ್ಲಿ ಅವರು ಪಾಲ್ಗೊಂಡಿದ್ದರು ಅನ್ನುವುದಕ್ಕೆ ಯಾವುದೇ ಸಾಕ್ಷ್ಯಗಳು ಸಿಗಲ್ಲ ಅಷ್ಟೇ. ಆದ್ದರಿಂದ ಸಾವರ್ಕರ್ ಏನಿದೆ ಅಂತಂದರೆ ಬಹುಮುಖ್ಯವಾಗಿ ಅವರನ್ನು ವೀರ ಸಾವರ್ಕರ್ ಅಂತ ಪ್ರತಿಬಿಂಬಿಸುವ ಮೂಲಕ ಅವರನ್ನು ಮಹಾನ್ ನಾಯಕರಾಗಿಸುವ ಒಂದು ಯತ್ನ ದೇಶದಲ್ಲಿ ನಡೆದಿದೆ. ಆದರೆ ಅವ್ರ ಬದುಕಲ್ಲಿ 2 ಪಾರ್ಟ್ ಇದೆ. ಅವರೇನು ಅಂಡಮಾನ್ನ ಜೈಲಿನಲ್ಲಿದ್ದ, ಎಸ್, ಕರಿನೀರಿನ ಅವನ ಶಿಕ್ಷೆ ಇದೆಯಲ್ಲ ಅದು ಸಾಮಾನ್ಯ ಆದ್ದಲ್ಲ, ಶಿಕ್ಷೆಯನ್ನು ಅನುಭವಿಸಿದರು. ಆದರೆ ಈ ಹಿಂದೂ ಕ್ರಾಂತಿಕಾರಿ ಇದ್ದಾರಲ್ಲ, ಈ ಕ್ರಾಂತಿಕಾರಿ ಬ್ರಿಟಿಷರಿಗೆ ಗುಲಾಮರಾದದ್ದು ಮತ್ತು ವೀರ ಸಾವರ್ಕರ್ ಅಲ್ಲ, ಹೇಡಿ ಸಾವರ್ಕರ್ ಆದರು ಅನ್ನುವ ಆರೋಪ ಇದೆಯಲ್ಲ, ಆ ಆರೋಪ ಈ ಸಾತ್ಯಕಿ ಸಾವರ್ಕರ್ ಅವರ ಮರಿಮಗರ ಹೇಳಿಕೆ ಸಂದರ್ಶನಗಳು ಸ್ಪಷ್ಟಪಡಿಸ್ತವೆ. ಆದ್ದರಿಂದ ಇತಿಹಾಸವಾಗಿ ಸ್ವೀಕಾರ ಮಾಡೋದು ಬಹಳ ಮುಖ್ಯ ಹೊರತು ಇತಿಹಾಸವನ್ನು ತಿರುಚುವ ಕೆಲಸಕ್ಕೆ ಯಾರೂ ಹೋಗ್ಕೊಡ್ದು. ಆದರೆ ಈ ದೇಶದಲ್ಲಿ ಹಾಗೆ ಆಗುತ್ತೆ. ಯಾಕಂದರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷರ ಪರವಾಗಿದ್ದಂಥ ಸಂಘ ಪರಿವಾರ ಮತ್ತು ಅದರ ನಾಯಕರು ಅವರಿಗೆ ಹೇಳಿಕೊಳ್ಳುವ ಯಾವುದೇ ಇತಿಹಾಸ ಇಲ್ಲ. ಆದ್ದರಿಂದ ಈಗ ತಮ್ಮದೇ ಆದ ಇತಿಹಾಸವನ್ನು ಸೃಷ್ಟಿಸುವುದಕ್ಕಾಗಿ ಇತಿಹಾಸದಲ್ಲಿರುವ ಕೆಲವು ವ್ಯಕ್ತಿಗಳನ್ನು ತಮ್ಮವರು ಎಂದು ಪ್ರತಿಬಿಂಬಿಸುವುದಕ್ಕಾಗಿ ಸಾವರ್ಕರ್ ಅಂತವರಿಗೆ ವೀರ ಅನ್ನುವ ಬಿರುದನ್ನು, ಗೋಡ್ಸೆ ಅನ್ನುವ ದಟ್ ಮಹಾತ್ಮ ಗಾಂಧಿ ಹತ್ಯೆ ಮಾಡಿದವನನ್ನು ಕೂಡ ಮನಸ್ಸಿನ ಒಳಗೆ ಆರಾಧಿಸುವಂಥ ನೀಚ ಪ್ರವೃತ್ತಿ ಇದೆಯಲ್ಲ, ಅದು ಕಾಣ್ತಾ ಇದೆ.